ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ ಕೊಡ್ಕೆರೆ ಹುಡುಗಿ ಜ್ಯೋತಿ. ಆಯ್ತು. ಆಮೇಲೆ ದೇವಸ್ಥಾನದಾಗೆ ಒಂದ್ ಚರ್ಕ್ ಮಾಡ್ತಾರೆ, ಅದ್ ಮಾಡ್ಕೊಡ್ತೀಯಾ? ಏನ್ ಚರ್ಪು? ರಸಾಯನನ ಹಲಸಿನ ಹಣ್ಣು ಹಾಕಿ ಅಲ್ಲ, ಅಲ್ಲಿ ಅವಲಕ್ಕಿ ಹಾಕ್ಬಿಟ್ಟು ಅವಲಕ್ಕಿ ನೆನಾಕ್ಬಿಟ್ಟು ಬಾಳೆಹಣ್ಣು ಬೆಲ್ಲ ಅದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ತಿನ್ನೋದು. ಗೊತ್ತು ಗೊತ್ತು, ಮಾಡ್ತೀನಿ ಇರು. ಸರಿ. ಯಾವಾಗ ಇಷ್ಟೆಲ್ಲ ಮ್ಯಾಗಿಗಳು ಇಬ್ರಿಗೂ ಒಂದೊಂದು ಬೇಡ, ಸಾಕಿದೆ ಬಿಡು. ಮ್ಯಾಗಿ ತಗೋಬೋಗು, ಮಾಡ್ತೀನಿ. ನಾನ್ ನಮ್ಮೂರಿಗೆ ಹೋದ್ರೆ ನಮ್ಮ ಅಕ್ಕ ಮಕ್ಳು ಅವಳು ಏನೇನ್ ತಿನ್ಬೇಕು ಎಲ್ಲ ಐಟಮ್ ಹೇಳ್ತಾಳೆ. ಬಟ್ ಆದ್ರೆ ನಾನು ಅದ್ರಲ್ಲಿ ಕೆಲವೊಂದ್ ಮಾಡ್ತೀನಿ. ಆದಷ್ಟು ಅವಳು ಏನ್ ಕೇಳ್ತಾಳೆ ಎಲ್ಲ ಮಾಡ್ಕೊಡಕ್ಕೆ ರೆಡಿ ಮಾಡ್ತಿರ್ತೀನಿ. ನಾನೇನ್ ಬರೀ ಅದ್ ಐಟಮ್ ಮಾಡಿದ್ರೆ ಬರೀ ನಮ್ಮ ಅಕ್ಕ ಮಕ್ಳಿಗೆಲ್ಲ, ನಮ್ಮ ಅಕ್ಕ ಪಕ್ಕ ಮನೆಯವ್ರಿಗೂ ಕೂಡ ಕೊಡ್ತಿರ್ತೀನಿ. ನಮ್ಮ ಅಮ್ಮನ ಫ್ರೆಂಡ್ಸೇ ಬಂದಿರ್ತಾರ ಒಂದ್ 4-5 ಮೆಂಬರ್ಸ್, ಅವ್ರಿಗೂ ಕೂಡ ಕೊಡ್ತೀನಿ. ನೋಡಿ ನಮ್ಮ ಅಕ್ಕ ನಮ್ಮ ಅಕ್ಕ ಮಗಳು ಈ ತರ ಹೇಳಿದ್ಲು, ಅದೇ ತರ ಮಾಡ್ತಿದೀನಿ. ಅದಕ್ಕೆ 2 ಬಾಳೆಹಣ್ಣು ಮತ್ತೆ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಕಲ್ಸ್ಕೊತಿದೀನಿ. ಸ್ವಲ್ಪ ಅವಲಕ್ಕಿ ನೆನ್ಸಿಟ್ಟಿದೆ, ಒಂದ್ 2 ಮಿನಿಟ್ಸ್ ಅಷ್ಟೇ ನೆನ್ಸ್ಬೇಕು. ಇಲ್ಲಾಂದ್ರೆ ಫುಲ್ ನೆಂದ್ರು ಚೆನ್ನಾಗಿರಲ್ಲ, ಮುದಿ ತರ ಆಗ್ಬಿಡುತ್ತೆ. ಸ್ವಲ್ಪ ಲೈಟ್ ಆಗಿ ನೆಂದಾದ್ಮೇಲೆ ನಾನು ಅದಕ್ಕೆ ಸ್ವಲ್ಪ ಬಾಳೆಹಣ್ಣು ಮತ್ತೆ ಬೆಲ್ಲ ಎಲ್ಲ ಕುಟ್ಟಿ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ತಿದೀನಿ. ಅದು ಸ್ವಲ್ಪ ನಮ್ಮ ಅಕ್ಕ ಮಗಳು ತೆಂಗಿನಕಾಯಿ ಕೂಡ ಅವಳೇ ತುರ್ದು ಕೊಟ್ಟಿದ್ಲು. ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಇನ್ನೊಂದ್ ವಿಷಯ ಏನಂದ್ರೆ ನಾನೇನಾದ್ರೂ ಐಟಮ್ ಮಾಡು ಅಂತ ಹೇಳ್ತಾಳೆ, ಬಟ್ ಮಾಡ್ಬೇಕಾದ್ರೆ ನನ್ಗೊಬ್ಳಿಗೆ ಅಂತೂ ಬಿಡಲ್ಲ, ಅವಳು ಹೆಲ್ಪ್ ಮಾಡ್ತಿರ್ತಾಳೆ. ಅವಳು ತುರ್ಕೊಟ್ಟಿರೋ ಕಾಯಿ ಹಂಗೆ ಚಿಪ್ಪಲ್ಲಿ ಇಟ್ಟಿದ್ದಾಳೆ ನೋಡಿ, ಒಂದ್ ಪ್ಲೇಟ್ ಯಾಕೆ ವೇಸ್ಟ್ ಮಾಡೋದು ಅಂತ. ಫುಲ್ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡೋದ್ರಂತ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಇದ್ ನೋಡಿ, ಅವಳಿ ನಮ್ಮ ಊರಲ್ಲಿ ಯಾವಾಗ್ಲೂ ದೇವಸ್ಥಾನ ಹತ್ರ ಕೊಡ್ತಿರ್ತಾರಂತೆ. ಇದೆಲ್ಲ ಪ್ರಸಾದ ಡೈಲಿ ತಿಂದ್ಬಿಟ್ಟು ನಮ್ಮ ಅಕ್ಕ ಮಗಳು ಹೇಳಿರೋ ರೆಸಿಪಿ. ನಾವು ಇದು ಸ್ವಲ್ಪ ಹಲಸಿನೆಣ್ಣೆಲ್ಲ ಹಾಕಿ ಮಾಡ್ತಿದ್ವಿ. ಈ ತರ ನಾನ್ ಮಾಡಿದ್ ಫಸ್ಟ್ ಟೈಮೇನೆ. ಯಾಕಂದ್ರೆ ಬರೀ ನಮ್ಮಮ್ಮ ಸಕ್ಕರೆ ಮಾತ್ರ ಹಾಕಿ ಅವಲಕ್ಕಿ ಮಿಕ್ಸ್ ಮಾಡಿ ಕೊಡೋರಷ್ಟೇ. ಈ ತರ ಬಾಳೆಹಣ್ಣು ಸ್ವಲ್ಪ ತುಪ್ಪ ಇದೆಲ್ಲ ಹಾಕಿ ಈ ಸಲ ಮಾಡಿರೋದು. ಇದನ್ ತಿನ್ನಕ್ಕೆ ಅಂತೂ ಎಲ್ಲ ಕಾಯ್ಕೊಂಡ್ ಕೂತಿದ್ರು, ಏನೋ ನಾನು ಸ್ಪೆಷಲ್ ಆಗಿ ಮಾಡ್ತಿದೀನಿ ಅಂತ. ನಮ್ಮಮ್ಮ ಮತ್ತೆ ನಮ್ಮನ್ ಫ್ರೆಂಡ್ಸ್, ನಮ್ಮ ಅಕ್ಕ ಮಕ್ಳಂತ ನಾನ್ ಮಾಡೋದಕ್ಕೆ ವೇಟ್ ಮಾಡ್ತಿದ್ರು. ಮಾಡ್ತಿದ್ರೆ ನನಗೂ ತುಂಬಾ ತಿನ್ಬೇಕು ಅನಿಸ್ತಿತ್ತು. ಟೇಸ್ಟ್ ಮಾತ್ರ ತುಂಬಾ ಸಖತ್ತಾಗಿ ಬಂದಿತ್ತು. ಅದ್ ಹೆಂಗ್ ಮಾಡಿದೀನಿ ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ನಾನೇ ಟೇಸ್ಟ್ ಮಾಡ್ದೆ, ಸೂಪರ್ ಆಗಿತ್ತು. ನೋಡಿ ನಮ್ಮ ಅಕ್ಕ ಮಗಳು ನನಗ್ ಕೊಟ್ಟಿಲ್ಲ ಅಂತ ನನಗೆ ಹೊಡಿತಿದ್ದಾಳೆ. ಫೈನಲಿ ಎಲ್ಲ ನಮ್ಮ ಅಕ್ಕ ಮಕ್ಳು ಪ್ಲೇಟ್ ಎಲ್ಲ ತಂದ್ಬಿಟ್ಲು, ಎಲ್ಲರಿಗೂ ಸಪ್ರೇಟ್ ತಿನ್ಬಿಡೋಣ ಅಂತ. ಅದನ್ನೆಲ್ಲ ತಿನ್ನಕ್ ಕಾಯ್ತಿದ್ರು ಎಲ್ಲಾರು, ಕೊಟ್ರೆ ತಿನ್ಬಿಡೋ ತರ. ನಾನು ಅದೇ ಚಿಕ್ಕಿತ್ತಲ್ಲ, ಅದ್ರಲ್ಲಿ ಯಾಕಂತ ತಿಂತಿದ್ದೀನಿ. ಎಷ್ಟು ಚೆನ್ನಾಗಿದೆ. ಚೆನ್ನಾಯ್ತಾ? ಚೆನ್ನಾಗಿತ್ತು. ಸಖತ್ತಾಗೈತೆ. ಹೇಳಿ. ನಾವು ಮ್ಯಾಗಿ ಮಾಡಕ್ ಮುಂಚೆನೆ ಅದು ಫಸ್ಟ್ ತಿನ್ಬಿಡೋಣ ಅನ್ನಿಸ್ತಿತ್ತು. ನಾನ್ ತಿನ್ನೋದಿಲ್ಲನೇ ಇರ್ಲಿ, ಅದನ್ನ ಮಾಡಿರೋದಕ್ಕೋಸ್ಕರ ತುಂಬಾ ಜನ ಫ್ಯಾನ್ಸ್ ಕಾಯ್ತಿದ್ರು. ಸೊ ಅವ್ರಿಗೆಲ್ಲ ಹಾಕಿ ಕೊಟ್ಟೆ. ನಾವೆಲ್ಲ ತಿಂದ್ ಮುಗಿಸಿ ಸ್ವಲ್ಪ ಮ್ಯಾಗಿ, ನಮ್ಮ ಅಕ್ಕ ಮಗಳು ಮ್ಯಾಗಿ ಬೇಕು ಅಂತಿದ್ಲು. ನಾವು ತರಕಾರಿ ಹಾಕ್ದಿರೋ ಮ್ಯಾಗಿ ಅಂತ ನಾವು ಮುಟ್ಟಕ್ಕೆ ಹೋಗಲ್ಲ. ಸೊ ಅದಕ್ಕೆ ಬರೀ ಜಸ್ಟ್ ಪೌಡರ್ ಮಾತ್ರ ಹಾಕಿ ಆ ಮ್ಯಾಗಿ ಹಾಕಿ ನಮ್ಮ ಅಕ್ಕ ಮಗಳು ಬಲವಂತ ಮಾಡ್ತಿದ್ಲು ಅಂತ ಮಾಡಿದೀನಿ ಅಷ್ಟೇ. ನಾನು ನಮ್ಮ ಪಂಚು ಅಂತೂ ಅದನ್ನ ಮುಟ್ಟಕ್ಕೆ ಹೋಗಲ್ಲ. ಸರಿ ಅಂತ ಹೇಳಿ ಅದು ಹಾಕಿ ರೆಡಿ ಮಾಡಿದೆ. ವೆಜಿಟೇಬಲ್ ಇರಲ್ದೇ ಇರೋ ಮ್ಯಾಗಿ ಅಲ್ವೇ ಅಲ್ಲ. ಅಂತೂ ರೆಡಿ ಆಯ್ತು ಮ್ಯಾಗಿ. ಹೆಂಗಾದ್ರೂ ಇರ್ಲಿ ತಿನ್ಕೊಳ್ಳಿ ಅಂತ ಕೊಟ್ಟೆ. ಬಟ್ ಮ್ಯಾಗಿ ಮಾಡಾದ್ಮೇಲೆ ನಾವು ಒಂದ್ ಸ್ವಲ್ಪ ಟೇಸ್ಟ್ ಮಾಡ್ಲೇಬೇಕು ಅನ್ನಿಸ್ತು. ತರಕಾರಿ ಹಾಕಿರ್ಲಿ ಬಿಡ್ಲಿ, ಒಂದ್ ಸ್ವಲ್ಪ ತಿಂದ್ಬಿಡೋಣ ಅಂತ ಹೇಳಿ ನಮ್ಮ ಅಕ್ಕ ಮಗಳು ನನ್ಗೂ ಬೇಕು ಅಂತ ಬಂದ್ಲು. ನಾವು ಅದ್ ಪ್ರಸಾದ ತಿಂದ್ರು ಕೂಡ ಇನ್ನ ಸ್ವಲ್ಪ ಮ್ಯಾಗಿ ಆದ್ರೂ ಟೇಸ್ಟ್ ಮಾಡೋಣ ಅಂತ ತಿಂದ್ವಿ. ಇದನ್ನ ತಿಂತಿರೋದಕ್ಕೆ ನೋಡಿ ನಮ್ಮ ಅಕ್ಕ ಮಗಳು ನನಗ್ ಮಾಡಿರೋ ಮ್ಯಾಗಿ ತಿಂತಿದ್ದಾಳೆ ಅಂತ ಸ್ವಲ್ಪ ಜಗಳ ಮಾಡಿದ್ಲು, ಆದ್ರೂ ಕೇಳಲಿಲ್ಲ. ನಾವು ಅದ್ರ ಜೊತೆಗೆ ಮ್ಯಾಗಿನೂ ಕೂಡ ಹಾಕೊಂಡ್ ತಿಂದ್ಬಿಟ್ವಿ. ಫೈನಲಿ ಮ್ಯಾಗಿ ಎಲ್ಲ ತಿಂದು ಸ್ನಾಕ್ಸ್ ಮುಗಿಸಿ ನಾವು ಈ ಡೇನ ಎಂಡ್ ಮಾಡಿದ್ವಿ. ಥ್ಯಾಂಕ್ ಯು.